ನಮಸ್ಕಾರ ವೀಕ್ಷಕರೇ, ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು ಬ್ರೆಜಿಲಿನ ರೈತ ವಿಲ್ಲಾಸ್ ಬೋಸ್ನ ಏಲಿಯನ್ಗಳು ಹೇಗೆ ಅಪಹರಿಸಿದರು, ಅವನನ್ನ ಆ ಒಂದು ಸ್ಪೇಸ್ಶಿಪ್ಗೆ ಕರೆದುಕೊಂಡು ಹೋಗಿ ಏನೇನೆಲ್ಲ ಟೆಸ್ಟ್ಗಳನ್ನು ಮಾಡಿದರು ಹಾಗೂ ಅವನನ್ನ ಒಂದು ರೂಮಿಗೆ ಕೂಡಿ ಹಾಕಿ ಒಂದು ಹೆಣ್ಣಿನ ಜೊತೆ ಮಿಲನ ಮಾಡುವುದಕ್ಕೆ ಪ್ರೇರೇಪಿಸುವುದರ ಬಗ್ಗೆ ಹೇಳಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ವಿಲ್ಲಾಸ್ ಬೋಸ್ ನಿಜಕ್ಕೂ ಆ ಒಂದು ಏಲಿಯನ್ ಹೆಣ್ಣಿನ ಜೊತೆ ಮಿಲನ ಪ್ರಕ್ರಿಯೆ ನಡೆಸಿದನ, ಅದಾದ ಮೇಲೆ ಅವನಿಗೆ ಏನಾಯಿತು, ಆ ಏಲಿಯನ್ಗಳು ಅವನನ್ನ ಏನು ಮಾಡಿದರು ಹಾಗೂ ಈ ಇಡೀ ಒಂದು ಪ್ರಕರಣವನ್ನ ಬ್ರೆಜಿಲ್ ಸರ್ಕಾರ ಏಕೆ ಮುಚ್ಚಿಡಲು ಪ್ರಯತ್ನ ಪಟ್ಟಿತು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ವಿಡಿಯೋವನ್ನ ನೋಡೋದಕ್ಕಿಂತ ಮುಂಚೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಹೊತ್ತಿನ ಆನಂತರ ಗೋಡೆಯ ಬಾಗಿಲುಗಳು ತೆರೆಯುವ ಸದ್ದಾಯಿತು. ತಿರುಗಿ ನೋಡಿದೆ. ಅಲ್ಲಿ ಕಂಡದ್ದು ನನಗೆ ಆಘಾತವನ್ನುಂಟು ಮಾಡಿತು. ಅಲ್ಲೊಬ್ಬಳು ಸುಂದರಿ ನಿಂತಿದ್ದಳು. ನನ್ನ ಮುಖದ ಆಶ್ಚರ್ಯವನ್ನು ಗಮನಿಸಿಯೂ ಗಮನಿಸಿದವಳಂತೆ ನಿಂತಿದ್ದಳು. ಅಡಿಯಿಂದ ಮುಡಿಯವರೆಗೆ ಯಾವ ಅರಿವೆಯೂ ಇಲ್ಲದೆ ಬತ್ತಲಾಗಿ ನಿಂತಿದ್ದಳು. ಅವಳು ಒಂದು ಹೆಜ್ಜೆ ಒಳಬಂದ ಕೂಡಲೇ ಬಾಗಿಲುಗಳು ಮುಚ್ಚಿಕೊಂಡು ಮತ್ತೆ ಗೋಡೆಯಾಯಿತು. ಆಕೆ ನಿಧಾನವಾಗಿ ಯಾವ ಭಾವನೆಯೂ ಇಲ್ಲದಂತೆ ನನ್ನತ್ತ ಬರತೊಡಗಿದಳು. ಕಾಲಿಗೆ ಯಾವುದೇ ಪಾದರಕ್ಷೆಗಳನ್ನು ಹಾಕಿಕೊಂಡಿರಲಿಲ್ಲ. ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ನನ್ನತ್ತ ಬಂದ ಆಕೆಯನ್ನು ನಾನು ವಿವರಗಳಲ್ಲಿ ನೋಡತೊಡಗಿದೆ. ಆಕೆ ನನಗಿಂತ ಕುಳ್ಳಗಿದ್ದಳು. ನನ್ನನ್ನ ಹಿಡಿಯ ಬಂದ ನಾಲ್ವರಲ್ಲಿ ಮೊದಲು ನನ್ನನ್ನು ಹಿಡಿದು ನನ್ನಿಂದ ತಳ್ಳಿಸಿಕೊಂಡು ಬಿದ್ದ ಮುಖವಾಡದ ವ್ಯಕ್ತಿ ಇವಳೇ ಇರಬೇಕೆಂದು ನನಗನ್ನಿಸುತ್ತದೆ. ಏಕೆಂದರೆ ಆ ಯಂತ್ರದೊಳಗಿದ್ದ ಮಿಕ್ಕ ನಾಲ್ವರು ಮುಖವಾಡದ ವ್ಯಕ್ತಿಗಳು ನನ್ನಷ್ಟೇ ಎತ್ತರ ಇದ್ದರು. ಅವಳು ಸುಂದರವಾಗಿದ್ದಳು. ಕೂದಲುಗಳು ಸಂಪೂರ್ಣ ಬಿಳಿಯ ಬಣ್ಣವಾಗಿದ್ದು ಹೆಗಲಿನವರೆಗೆ ಇಳಿಬಿದ್ದಿತ್ತು. ಅವಳ ಕಣ್ಣುಗಳು ತುಂಬಾ ಅಗಲವಾಗಿ ನೀಲಿ ಬಣ್ಣಕ್ಕಿದ್ದವು. ಕೆನ್ನೆಗಳು ಮಂಗೋಲಿಯನ್ನರ ಕೆನ್ನೆಗಳಂತೆ ಕೊಂಚ ಉಬ್ಬಿದ್ದವು. ಅವಳ ಮೂಗು ನೀಳವಾಗಿತ್ತು, ಆದರೆ ಮುಂದೆ ಚೂಪಾಗಿರಲಿಲ್ಲ. ಅವಳ ಮೈಮಾಟವಂತೂ ಅಷ್ಟೊಂದು ಸುಂದರವಾದ ಹೆಣ್ಣುಗಳನ್ನು ನಾನು ಚಿತ್ರದಲ್ಲಿಯೂ ನೋಡಿರಲಿಲ್ಲ. ಅವಳ ಕುಚದ್ವಯಗಳು, ತೆಳುವಾದ ಸೊಂಟ, ದೊಡ್ಡದಾದ ನಿತಂಬಗಳು ಎಲ್ಲ ಲೆಕ್ಕಾಚಾರದ ಪ್ರಕಾರ ಮಾಡಿದಷ್ಟು ಸುಂದರವಿತ್ತು. ಅವಳ ಕಂಕುಳು ಮತ್ತು ಜನನೇಂದ್ರಿಯದ ಬಳಿಯ ಕೂದಲುಗಳು ಮಾತ್ರ ರಕ್ತದಷ್ಟು ಕೆಂಪಾಗಿತ್ತು. ಆ ಸುಂದರಿ ಮೌನವಾಗಿ ಕಣ್ಣಿನಲ್ಲೇ ತನ್ನ ಬಯಕೆಯನ್ನು ವ್ಯಕ್ತಪಡಿಸುತ್ತಾ ನೇರವಾಗಿ ಬಂದು ತಬ್ಬಿಕೊಂಡು ತನ್ನ ಕೆನ್ನೆಯನ್ನು ನನಗೆ ತಿಕ್ಕತೊಡಗಿದಳು. ನಾನು ಅಂಥ ವಿಚಿತ್ರ ಸನ್ನಿವೇಶದಲ್ಲೂ ಭಯ ಗಾಬರಿಗಳಿಂದ ಹೊಯ್ದಾಡುತ್ತಿದ್ದರೂ ಅವಳ ಕಾಮುಕ ಚರ್ಯಗಳಿಗೆ ಪ್ರತಿಕ್ರಿಯೆ ನೀಡತೊಡಗಿದೆ. ಈಗ ಯೋಚಿಸಿಕೊಂಡರೆ ನಾನು ಅಷ್ಟೊಂದು ಸುಲಭವಾಗಿ ಮೃಗೀಯ ಕಾಮನೆಗಳಿಗೆ ಒಳಗಾಗುವನೆ ಎಂದು ಆಶ್ಚರ್ಯವಾಗುತ್ತದೆ. ನನಗೆ ಮೊದಲೇ ಮೈಗೆಲ್ಲ ತಿಕ್ಕಿದ ಔಷಧಿಯ ಪ್ರಭಾವದಿಂದಲೇ ನಾನು ನನ್ನ ದುರ್ಭರ ಸನ್ನಿವೇಶವನ್ನು ಮರೆತು ಕಾಮಾಂಧನಾದನೆಂದು ನನಗೆ ದೃಢವಾಗಿ ಅನ್ನಿಸಿದೆ. ಅವಳ ಕಾಮುಕ ನಡವಳಿಕೆಗಳಿಗೆ ನಾನು ತಾಳಲಾರದಷ್ಟು ಉದ್ರೇಕಗೊಂಡು ಅವಳೊಡನೆ ಸಂಭೋಗದಲ್ಲಿ ತೊಡಗಿದೆ. ಎಷ್ಟು ಹೊತ್ತಾದರೂ ನನ್ನ ಉದ್ರೇಕ ಇಳಿಯುವಂತೆಯೇ ಕಾಣಲಿಲ್ಲ. ಸಂಭೋಗದಲ್ಲಿ ಒಮ್ಮೆಯೂ ಅವಳು ನನ್ನನ್ನು ಚುಂಬಿಸಲಿಲ್ಲ. ಏನೇ ಮಾಡಿದರೂ ಅವಳು ತನ್ನ ಮುಖವನ್ನ ನನ್ನ ಪಕ್ಕಕ್ಕೆ ಸರಿಸಿಬಿಡುತ್ತಿದ್ದಳು. ಮಿಕ್ಕೆಲ್ಲ ವಿಷಯಗಳಲ್ಲೂ ಅವಳು ನನಗೆ ಭೂಮಿಯ ಸಾಧಾರಣ ಹೆಣ್ಣಿಗಿಂತ ಭಿನ್ನವಾಗೇನೂ ಕಾಣಲಿಲ್ಲ. ಆದರೆ ಸಂಭೋಗ ಕಾಲದಲ್ಲಿ ಒಮ್ಮೊಮ್ಮೆ ಅವಳು ಮಾಡುತ್ತಿದ್ದ ಶಬ್ದ ಮಾತ್ರ ನನಗೆ ಹೇಸಿಗೆ ಉಂಟು ಮಾಡುತ್ತಿತ್ತು. ಒಂದು ರೀತಿ ಬಾತುಕೋಳಿಗಳ ಕೂಗಿನಂತೆ ಕೇಳುತ್ತಿದ್ದ ಆ ಶಬ್ದ ನನಗೆ ನಾನೊಂದು ಮೃಗದೊಡನೆ ಸಂಭೋಗಿಸುತ್ತಿದ್ದೇನೆನ್ನುವ ಭಾವನೆ ತರುತ್ತಿತ್ತು. ಏನೇ ಹೇಳಿ, ಎಷ್ಟೇ ಸುಂದರಿ ಇರಲಿ, ನಮ್ಮೊಡನೆ ಮಾತನಾಡಿ ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಪ್ರತಿಕ್ರಿಯಿಸದ ಹೆಣ್ಣುಗಳೊಡನೆ ಪ್ರೇಮಿಸುವುದು ಚೆನ್ನಾಗಿರುವುದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅವಳು ಸುಸ್ತಾದಳೆಂದು ತೋರುತ್ತದೆ. ಗಟ್ಟಿಯಾಗಿ ಎದುಸಿರು ಬಿಡುತ್ತಾ ನನ್ನಿಂದ ದೂರಾದಳು. ಕೆಲ ಹೊತ್ತಿಗೆ ಮತ್ತೆ ಬಾಗಿಲು ತೆರೆಯಿತು. ಒಬ್ಬ ಮುಖವಾಡಧಾರಿ ಆ ಸುಂದರಿಯನ್ನು ಸಂಜ್ಞೆಗಳಲ್ಲಿ ಕರೆದ. ಆಕೆ ಮೌನವಾಗಿ ಬಾಗಿಲತ್ತ ಹೆಜ್ಜೆ ಇಟ್ಟಳು. ಬಾಗಿಲ ಹತ್ತಿರ ನಿಂತು ಒಮ್ಮೆ ಮೌನವಾಗಿ ನನ್ನೆಡೆಗೆ ತಿರುಗಿ ತೋರು ಬೆರಳಿನಿಂದ ನನ್ನನ್ನು, ಒಮ್ಮೆ ಅವಳ ಹೊಟ್ಟೆಯನ್ನು, ಇನ್ನೊಮ್ಮೆ ಮೇಲಕ್ಕೆ ಆಕಾಶದತ್ತಲೂ ಬೆಟ್ಟು ಮಾಡಿ ತೋರಿಸಿದಳು. ಆನಂತರ ಅವನೊಡನೆ ನಿರ್ಗಮಿಸಿದಳು. ಅವಳ ಆ ಸಂಜ್ಞೆಗಳ ಅರ್ಥ ಏನೆಂದು ನನಗಿನ್ನೂ ಸರಿಯಾಗಿ ಹೊಳೆದಿಲ್ಲ.
ತಾನೇನಾದರೂ ಗರ್ಭವತಿಯಾಗದಿದ್ದರೆ ಮತ್ತೆ ಬಂದು ನಿನ್ನನ್ನು ತನ್ನ ಲೋಕಕ್ಕೆ ಕರೆದೊಯ್ಯುತ್ತೇನೆಂದು ಹೇಳಿದಳೋ ಎಂದು ಯೋಚಿಸಿದಾಗಲೆಲ್ಲ ಈಗಲೂ ನನಗೆ ನಡುಕ ಉಂಟಾಗುತ್ತದೆ. ಅವಳೆಂಥ ಪರಮಸುಂದರಿಯಾದರೂ ನನಗೆ ನನ್ನ ಊರು, ಮನೆ, ಜನಗಳನ್ನು ಬಿಟ್ಟು ಹೋಗಲು ಸುತಾರಾಮ್ ಇಷ್ಟವಿಲ್ಲ. ಮತ್ತೆ ಅವರು ನನ್ನನ್ನು ಹಿಡಿದೊಯ್ಯಲು ಬರದಿದ್ದರೆ ಸಾಕೆಂದು ದೇವರಲ್ಲಿ ಸದಾ ಪ್ರಾರ್ಥಿಸುತ್ತಿರುತ್ತೇನೆ. ಕೊಂಚ ಹೊತ್ತಿನ ಮೇಲೆ ಒಬ್ಬ ಮುಖವಾಡದ ವ್ಯಕ್ತಿ ಬಂದ. ಆತನ ಕೈಯಲ್ಲಿ ನನ್ನ ಬಟ್ಟೆಗಳೆಲ್ಲ ಇದ್ದವು. ಅದನ್ನು ಹಾಕಿಕೊಳ್ಳುವಂತೆ ಸಂಜ್ಞೆ ಮಾಡಿದ. ನಾನು ಮಾತಾಡದೆ ಅವನು ಹೇಳಿದಂತೆ ಮಾಡಿದೆ. ನನ್ನ ಜೇಬುಗಳಲ್ಲಿ ಇದ್ದ ಸಾಮಾನುಗಳೆಲ್ಲ ನೋಡಿಕೊಂಡೆ. ಎಲ್ಲವೂ ಇದ್ದವು. ಆದರೆ ನನ್ನ ಹೊಮೆರೋ ಸಿಗರೇಟ್ ಲೈಟರ್ ಒಂದು ಮಾತ್ರ ಇರಲಿಲ್ಲ. ಅದನ್ನು ಆ ಮುಖವಾಡದ ವ್ಯಕ್ತಿಗಳೇ ತೆಗೆದುಕೊಂಡರೋ ಅಥವಾ ಅವರೊಡನೆ ಕಾದಾಡಿದಾಗ ಹೊಲದಲ್ಲೇ ಬಿತ್ತೋ ನನಗೆ ಗೊತ್ತಿಲ್ಲ. ನನ್ನ ಬಟ್ಟೆಗಳನ್ನು ತಂದವ ತನ್ನನ್ನು ಹಿಂಬಾಲಿಸುವಂತೆ ಸಂಜ್ಞೆ ಮಾಡಿದ. ನಾನು ಮರು ಮಾತಾಡದೆ ಅವನನ್ನು ಹಿಂಬಾಲಿಸಿ ಮೊದಲ ದೊಡ್ಡ ಕೋಣೆಯೊಳಗೆ ಬಂದೆ. ಅಲ್ಲಿದ್ದ ಮೇಜಿನ ಸುತ್ತ ಮೂವರು ಕುಳಿತುಕೊಂಡು ಏನೇನೋ ಬೊಗಳಾಡುತ್ತಾ ಮಾತನಾಡುತ್ತಿದ್ದರು. ನಾನು ಸಾಕಷ್ಟು ಶಾಂತನಾಗಿದ್ದೆ. ಅವರು ನನ್ನನ್ನು ಹಿಂಸಿಸಲು ಬಂದಿಲ್ಲವೆಂದು ನನಗೆ ಮನದಟ್ಟಾಗಿತ್ತು. ಅವರಿಗೆ ವಿಧೇಯನಾಗಿ ನಡೆದುಕೊಂಡಾಗಲೆಲ್ಲ ಅವರು ನನ್ನ ವಿಶ್ವಾಸದಿಂದಲೇ ನೋಡಿದ್ದರು. ನಾನು ಆ ಮೇಜಿನ ದೊಡ್ಡ ಕೋಣೆಯಲ್ಲಿ ನಿಂತಿರಬೇಕಾದರೆ ಮೇಜಿನ ಮೇಲೆ ಗಡಿಯಾರದಂತಹ ಯಾವುದೋ ವಸ್ತುವನ್ನು ಅವರು ಇಟ್ಟಿರುವುದು ಕಂಡಿತು. ಅದಕ್ಕೊಂದು ಗಾಜಿನ ಮುಚ್ಚಳವಿತ್ತು. ಅದರೊಳಗೆ ನೋಡಿದಾಗ ಏನೋ ಅಕ್ಷರಗಳು, ಮುಳ್ಳುಗಳು ಕಂಡವು. ಆದರೆ ಮುಳ್ಳುಗಳು ಯಾವುವು ಚಲಿಸುತ್ತಿರುವಂತೆ ಕಾಣಲಿಲ್ಲ. ಆಗಾಗ್ಗೆ ಆ ಮುಖವಾಡದ ವ್ಯಕ್ತಿಗಳು ಬಗ್ಗಿ ಬಗ್ಗಿ ಅದನ್ನು ನೋಡುತ್ತಿದ್ದುದು ಕಂಡುಬಂತು. ಅದನ್ನು ನೋಡುತ್ತಿರಬೇಕಾದರೆ ನನಗೊಂದು ಆಲೋಚನೆ ಬಂತು. ನಾನಿಲ್ಲಿ ಬಂದು ನಡೆಸಿದ ಸಾಹಸದ ಗುರುತಾಗಿ ಏನನ್ನಾದರೂ ಒಯ್ಯಬೇಕು. ಇಲ್ಲದಿದ್ದರೆ ಯಾವ ಸಾಕ್ಷಿಯೂ ಇಲ್ಲದ ನನ್ನ ಅನುಭವವನ್ನು ಯಾರು ತಾನೇ ನಂಬುತ್ತಾರೆ ಎಂದು. ಅದಕ್ಕೆ ಅವರು ತಮ್ಮಲ್ಲೇ ಮಾತಾಡಿಕೊಳ್ಳುತ್ತಾ ಇರಬೇಕಾದರೆ ಮೆಲ್ಲಗೆ ಅದನ್ನು ಕದಿಯಲು ಯತ್ನಿಸಿದೆ. ನಾನು ಅದನ್ನು ತೆಗೆದುಕೊಂಡ ಕೂಡಲೇ ಅಲ್ಲಿದ್ದ ಒಬ್ಬ ಹುಲಿಯಂತೆ ಹಾರಿ ನನ್ನಿಂದ ಅದನ್ನು ಕಸಿದುಕೊಂಡು ಮೇಜಿನ ನಡುವೆ ಅದನ್ನು ಇಟ್ಟ. ನಾನು ಆ ವಸ್ತುವನ್ನು ತೆಗೆದುಕೊಂಡಾಗ ಅದು ಅದರ ಆಕಾರಕ್ಕಿಂತ ತೀರಾ ಭಾರವಾಗಿರುವುದು ಗೊತ್ತಾಯಿತು. ಒಟ್ಟಿನಲ್ಲಿ ನನಗೆ ಅದನ್ನು ಕದಿಯಲು ಅವಕಾಶ ಸಿಗಲಿಲ್ಲ. ಆ ರೂಮಿನಿಂದ ಹೋದ ನಂತರ ಆ ಹೆಣ್ಣನ್ನು ನಾನು ಬತ್ತಲಾಗಿಯಾಗಲಿ ಮುಖವಾಡದ ಉಡುಪಿನಲ್ಲಾಗಲಿ ಮತ್ತೆ ನೋಡಲಿಲ್ಲ. ಆದರೂ ಅವಳೆಲ್ಲೋ ಅಕ್ಕಪಕ್ಕದ ರೂಮಿನಲ್ಲಿ ಇರುವುದು ಸದ್ದುಗಳಿಂದ ತಿಳಿಯುತ್ತಿತ್ತು. ಕೊಂಚ ಹೊತ್ತಿನ ಆನಂತರ ತಮ್ಮೆದುರಿಗಿದ್ದ ಗಡಿಯಾರದಂತಹ ವಸ್ತುವನ್ನು ನೋಡಿಕೊಳ್ಳುತ್ತಾ ಅವರೆಲ್ಲ ಎದ್ದರು. ಒಬ್ಬ ತನ್ನನ್ನು ಹಿಂಬಾಲಿಸುವಂತೆ ಸಂಜ್ಞೆ ಮಾಡಿದ. ಮಿಕ್ಕವರೆಲ್ಲ ತಮ್ಮ ಪಾಡಿಗೆ ತಾವು ಎತ್ತಲೋ ಹೋದರು. ನಾನು ಸಂಜ್ಞೆ ಮಾಡಿದ ವ್ಯಕ್ತಿಯನ್ನು ಹಿಂಬಾಲಿಸಿ ನಾನು ಮೊದಲು ಬಂದ ಚಿಕ್ಕ ಕೋಣೆಗೆ ಬಂದೆ. ಅಲ್ಲಿ ಆಗಲೇ ಬಾಗಿಲು ತೆರೆದುಕೊಂಡು ಮೆಟ್ಟಲುಗಳು ನೆಲದ ಮೇಲೆ ಇಳಿದಿದ್ದವು. ನನ್ನನ್ನು ಕರೆದಾತ ಏಣಿಯತ್ತ ನನ್ನನ್ನು ಹೋಗಗೊಡದೆ ಮಿಷೀನಿನ ಸುತ್ತ ಇದ್ದ ಒಂದು ಚಿಕ್ಕ ಪ್ಲಾಟ್ಫಾರ್ಮಿನತ್ತ ಕರೆದೊಯ್ದ. ತಮ್ಮ ಆಕಾಶ ವಾಹನವನ್ನು ಅವನು ನನಗೆ ತೋರಿಸಬಯಸಿದ್ದ. ಆ ವಾಹನದ ಅಂಚಿಗೆ ಸುತ್ತ ಒಂದು ಚಿಕ್ಕ ಪ್ಲಾಟ್ಫಾರ್ಮ್ ಇತ್ತು. ಅದರ ಮೇಲೆ ನಡೆಯುತ್ತಾ ಇಡೀ ಯಂತ್ರವನ್ನು ಸುತ್ತಿ ಬರಬಹುದಿತ್ತು. ನಾನು ಆ ಯಂತ್ರದ ಹೊರಸ್ವರೂಪವನ್ನು ವಿವರವಾಗಿ ನೋಡಿದೆ. ಆ ಯಂತ್ರದ ಸುತ್ತಳತೆ ಸಂಪೂರ್ಣ ಗೋಲಾಕಾರವಾಗಿರದೆ ಅಂಡಾಕಾರವಾಗಿತ್ತು. ಆ ಯಂತ್ರದ ನಡುವೆ ಇದ್ದ ಗುಮ್ಮಟವಿಡೀ ಮೆಲ್ಲಗೆ ತಿರುಗುತ್ತಿತ್ತು. ಅದರಲ್ಲಿ ಸಾಲಾಗಿ ಚಿಕ್ಕ ಚಿಕ್ಕ ದೀಪಗಳು ಇದ್ದವು. ಅವು ಸಹ ಗುಮ್ಮಟದೊಂದಿಗೆ ನಿಧಾನವಾಗಿ ತಿರುಗುತ್ತಿದ್ದವು. ಆ ಯಂತ್ರದ ಒಂದು ಭಾಗದಲ್ಲಿ ಉಜ್ವಲವಾದ ಪ್ರಭೆ ಬೀರುವ 3 ದೊಡ್ಡ ದೀಪಗಳಿದ್ದವು. ಆ ವಾಹನದ ಮುಂಭಾಗದವರೆಗೆ ಮುಂದುವರೆದ ಪ್ಲಾಟ್ಫಾರ್ಮ್ ಅಲ್ಲಿಗೆ ನಿಂತಿತ್ತು. ಯಂತ್ರಕ್ಕೆ ಇಡೀ ಒಂದು ಸುತ್ತು ಬಂದಿರಲಿಲ್ಲ. ಅದು ನಿಂತ ಜಾಗದಲ್ಲಿ ಆ ಹಾರುವ ಯಂತ್ರಕ್ಕೆ ಗಾಜಿನಂತಹ ಪಾರದರ್ಶಕ ಮುಚ್ಚಳವೊಂದನ್ನು ಅಳವಡಿಸಲಾಗಿತ್ತು. ಆದರೆ ಅದರಿಂದ ಹೊರಗಿನದೇನೋ ಕಾಣುವಷ್ಟು ಸಂಪೂರ್ಣವಾಗಿ ಪಾರದರ್ಶಕವಾಗಿದ್ದಂತೆ ತೋರಲಿಲ್ಲ. ಏಕೆಂದರೆ ಹೊರಗಿನಿಂದ ನನಗೆ ಒಳಗಿನದೇನೂ ಕಾಣಲಿಲ್ಲ. ಇಡೀ ಯಂತ್ರಕ್ಕೆ ಹೊರಗಿನ ಕಿಟಕಿಗಳು ಯಾವುವು ಇದ್ದಂತೆ ತೋರಲಿಲ್ಲ. ಅಲ್ಲಿಯವರೆಗೆ ಹೋದ ನಂತರ ಮತ್ತೆ ನನ್ನನ್ನು ಹಿಂದಕ್ಕೆ ಕರೆದೊಯ್ದ ಆ ಮುಖವಾಡದ ವ್ಯಕ್ತಿ ಯಂತ್ರದ ಇನ್ನೊಂದು ಭಾಗಕ್ಕೆ ಹೋಗುವ ಮೊದಲು ಮಧ್ಯಭಾಗದಲ್ಲಿ ನಿಂತು ಯಂತ್ರದ ತಿರುಗುವ ಗುಮ್ಮಟವನ್ನು ತೋರಿಸಿದ. ಗಾಜಿನಂತಹ ವಸ್ತುವಿನಿಂದ ಮಾಡಿದ ಅದು
ಮೆಲ್ಲಗೆ ತಿರುಗುತ್ತಾ ಇತ್ತು. ಅದರೊಳಗಿಂದ ಚಂದ್ರನ ಬೆಳಕಿನಂಥ ನೀಲ ಪ್ರಭೆ ಹೊರಹೊಮ್ಮುತ್ತಿತ್ತು. ಸಣ್ಣ ವಿದ್ಯುತ್ ಮೋಟಾರುಗಳಿಂದ ಬರುವ ಹಮ್ಮಿಂಗ್ ಶಬ್ದ ಅದರಿಂದ ಬರುತ್ತಿತ್ತು. ಕೊನೆಗೆ ನಾನು ಇಳಿದ ನಂತರ ಆ ಯಂತ್ರ ಹಾರಲಾರಂಭಿಸಿದಾಗ ಆ ಗುಮ್ಮಟದ ವೇಗ ಭಯಂಕರವಾಗಿ ಹೆಚ್ಚಿ ಅದರಿಂದ ಸಿಳ್ಳಿನ ದನಿ ಬರತೊಡಗಿತ್ತು. ಆ ಯಂತ್ರದ ಚಾಲಕ ಶಕ್ತಿಗೂ ಈ ತಿರುಗುವ ಗುಮ್ಮಟಕ್ಕೂ ಏನೋ ಸಂಬಂಧವಿರಬೇಕೆಂದು ಕಾಣುತ್ತದೆ. ಅದಕ್ಕಾಗಿಯೇ ಆ ಮುಖವಾಡದ ಮನುಷ್ಯ ಅದನ್ನು ನನಗೆ ವಿಶೇಷವಾಗಿ ತೋರಿಸಿದ್ದಿರಬೇಕು. ಯಂತ್ರದ ಆಚೆ ಭಾಗವನ್ನು ತೋರಿಸಿದ ನಂತರ ಮುಖವಾಡದ ವ್ಯಕ್ತಿ ಇಳಿಯುವ ಮೆಟ್ಟಲುಗಳನ್ನು ತೋರಿಸಿ ಇಳಿಯುವಂತೆ ಸನ್ನೆ ಮಾಡಿದ. ನಾನು ಬಿಡುಗಡೆಯಾದವನಂತೆ ಸಂತೋಷದಿಂದ ಇಳಿದು ನೆಲ ಮುಟ್ಟಿದೆ. ನೆಲದ ಮೇಲೆ ನಿಂತಿದ್ದ ನನ್ನನ್ನು ನೋಡಿ ಮುಖವಾಡದ ವ್ಯಕ್ತಿ ನನ್ನನ್ನು ಇನ್ನೂ ದೂರ ಹೋಗಿ ನಿಲ್ಲುವಂತೆ ಸನ್ನೆ ಮಾಡಿದ. ಆನಂತರ ತನ್ನ ತೋರು ಬೆರಳಿನಿಂದ ತನ್ನತ್ತ ಮತ್ತು ಭೂಮಿಯತ್ತ ತೋರಿಸಿ ಆನಂತರ ಆಕಾಶದಲ್ಲಿ ದಕ್ಷಿಣಾಭಿಮುಖವಾಗಿ ತಾರಾಮಂಡಲಗಳತ್ತ ಕೈ ತೋರಿಸಿದ. ಅವನು ಬಾಗಿಲಿನಿಂದ ಒಳಗೆ ಹೋದ ಮೇಲೆ ಮೆಟ್ಟಿಲಿನ ಏಣಿ ನಿಧಾನವಾಗಿ ಮಡಚಿಕೊಂಡು ಮೇಲೇರತೊಡಗಿತು. ಅದನ್ನು ಒಳಗೆಳೆದುಕೊಂಡ ನಂತರ ಬಾಗಿಲು ಮುಚ್ಚಿಕೊಂಡಿತು. ಇದ್ದಕ್ಕಿದ್ದಂತೆ ಆ ಯಂತ್ರದ ದೊಡ್ಡ ದೀಪಗಳು ಹತ್ತಿಕೊಂಡವು. ಇಡೀ ಪ್ರದೇಶವೆಲ್ಲ ಬಿಸಿಲು ಬಿದ್ದಂತೆ ಪ್ರಕಾಶಮಾನವಾಯಿತು. ಆ ಯಂತ್ರದ ತಿರುಗುವ ಗುಮ್ಮಟದ ವೇಗ ಹೆಚ್ಚಿ ಕೊನೆಗೆ ಅದು ಸ್ತಬ್ಧವಾದಂತೆ ತೋರಿತು. ಯಂತ್ರ ಮೆಲ್ಲನೆ ಮೇಲೇರತೊಡಗಿದೊಡನೆ ಅದರ 3 ಕಾಲುಗಳು ಒಂದರೊಳಗೆ ಒಂದು ಹೋಗುತ್ತಾ ಮಡಚಿಕೊಂಡವು. ಯಂತ್ರ ಸುಮಾರು 50 ಮೀಟರುಗಳಷ್ಟು ಮೇಲೆ ಹೋದ ನಂತರ ಒಂದು ಕ್ಷಣ ನಿಶ್ಚಲವಾಗಿ ನಿಂತಿತ್ತು. ಆನಂತರ ಇದ್ದಕ್ಕಿದ್ದಂತೆ ಅದರಿಂದ ಹೊಮ್ಮುತ್ತಿದ್ದ ಪ್ರಭೆ ಕಣ್ಣು ಕೋರೈಸುವಂತೆ ದ್ವಿಗುಣಗೊಳ್ಳತೊಡಗಿತು. ನಾನು ನೋಡುತ್ತಿದ್ದಂತೆಯೇ ಆ ಮುಖವಾಡದ ವ್ಯಕ್ತಿ ತೋರಿದ ದಕ್ಷಿಣ ದಿಕ್ಕಿನ ಕಡೆಗೆ ಅಕ್ಷರಶಃ ಮಿಂಚಿನಂತೆಯೇ ಹಾರಿ ಮಾಯವಾಗಿ ಹೋಯಿತು. ನಾನು ಮತ್ತೆ ನನ್ನ ಟ್ರ್ಯಾಕ್ಟರಿನ ಬಳಿಗೆ ಬಂದೆ. ಆಗ ಸುಮಾರು 5:30 ಇರಬಹುದು. ಆ ಯಂತ್ರದೊಳಕ್ಕೆ ಅವರು ನನ್ನನ್ನು ಎಳೆದೊಯ್ದಾಗ ರಾತ್ರಿ 1:30 ಗಂಟೆ ಇರಬಹುದು. ಸುಮಾರು 4 ಗಂಟೆಗಳ ಕಾಲ ಆ ಆಕಾಶ ಜೀವಿಗಳಿಗೆ ಬಂದಿಯಾಗಿದ್ದೆ. ಮನೆಗೆ ಬಂದವನು ಈ ವಿಷಯವನ್ನು ಯಾರ ಬಳಿಯೂ ಹೇಳಲಿಲ್ಲ. ನನ್ನ ತಾಯಿಗೆ ಮಾತ್ರ ತಿಳಿಸಿದೆ. ಮಿಕ್ಕವರಿಗೆ ಹೇಳಿದರೆ ಅಪಹಾಸ್ಯ ಮಾಡುತ್ತಿದ್ದರು. ನನ್ನ ತಾಯಿ ಮಾತ್ರ ಚಿಂತಾಕ್ರಾಂತಳಾಗಿ ಇನ್ನು ಇಂಥ ಜನಗಳ ಜೊತೆಗೆ ನೀನು ಸೇರಲೇ ಕೂಡದಿದ್ದು ಬುದ್ಧಿವಾದ ಹೇಳಿದಳು. ಇದಿಷ್ಟು ವಿಲ್ಲಾಸ್ ಬಾಸ್ನ ಅಸಾಧಾರಣ ಅನುಭವದ ಸಂಕ್ಷಿಪ್ತ ಸಾರಾಂಶ. ವಿಲ್ಲಾಸ್ ಬಾಸ್ ತನ್ನ ಅನುಭವವನ್ನು ಅತ್ಯಂತ ವಿವರವಾಗಿ ನೀಡಿದ್ದಾನೆ. ಯಂತ್ರದ ಮೇಲಕ್ಕೆ ಹೋಗಲು ಇದ್ದ ಮೆಟ್ಟಿಲುಗಳು ಹೇಗಿದ್ದವು, ಹೇಗೆ ಮಡಚಿಕೊಂಡು ಒಳಗೆ ಹೋಗುತ್ತಿದ್ದವು, ಯಂತ್ರದ ಲೋಹ ಹೇಗೆ ಕಾಣುತ್ತಿತ್ತು, ಮೇಜು, ಕುರ್ಚಿ ಇತ್ಯಾದಿ ಪೀಠೋಪಕರಣಗಳ ರಚನೆ ಹೇಗಿತ್ತು, ಆ ಮುಖವಾಡದ ಮನುಷ್ಯರ ಉಡುಪುಗಳು ಹೇಗಿದ್ದವು, ಯಂತ್ರವನ್ನು ವೀಕ್ಷಿಸಲು ಕರೆದುಕೊಂಡು ಹೋದಾಗ ತಾನು ಕಂಡ ವಿವರಗಳು ಮುಂತಾದವನ್ನೆಲ್ಲ ಅಸ್ಪಷ್ಟತೆಗೆ ಆಸ್ಪದವಿಲ್ಲದಂತೆ ವಿವರಿಸಿದ್ದಾನೆ. ಅನೇಕ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವಿತ್ತಿದ್ದಾನೆ. ಉದಾಹರಣೆಗೆ, ಆ ಯಂತ್ರದ ಜೀವಿಗಳು ಮುಖವಾಡದ ಮುಖಾಂತರ ಉಸಿರಾಡುತ್ತಿದ್ದರೆ ಹೇಗೆ ನಿನ್ನೊಡನೆ ರತಿಕ್ರೀಡೆಗೆ ಬಂದ ಹೆಣ್ಣು ನೀನು ಸೇವಿಸಿದ ಗಾಳಿಯನ್ನೇ ಸೇವಿಸಿ ಬದುಕುತ್ತಿದ್ದಳು ಎನ್ನುವ ಪ್ರಶ್ನೆಯನ್ನು ವಿಜ್ಞಾನಿಗಳು ಕೇಳಿದ್ದಾರೆ. ಅದಕ್ಕೆ ಬಹುಶಃ ಆ ಕೋಣೆಯ ಜರಡಿ ತೂತುಗಳಿಂದ ಬರುತ್ತಿದ್ದ ಗ್ಯಾಸ್ ಆಕೆಗೆ ಅಗತ್ಯವಾದ ಅನಿಲವನ್ನು ಒದಗಿಸುತ್ತಿರಬೇಕೆಂದು ವಿಲ್ಲಾಸ್ ಬಾಸ್ ಉತ್ತರಿಸಿದ್ದಾನೆ. ತನಗೆ ಅರ್ಥವಾಗದಿದ್ದನ್ನು, ಗೊತ್ತಿಲ್ಲದನ್ನು ನೇರವಾಗಿ ತನಗೇ ಗೊತ್ತಿಲ್ಲ ಎಂದು ಹೇಳಿದ್ದಾನೆ. ವಿಲ್ಲಾಸ್ ಬಾಸ್ನ ಅನುಭವದ ಸರ್ವ ಸಮರ್ಪಕತೆಯೇ ಅವನ ಅನುಭವದ ಬಗ್ಗೆ ಅನುಮಾನಿಸಲು ಕಾರಣವಾಗಿದೆ. ಆ ಆಕಾಶಲೋಕದ ಹೆಂಗಸಿನ ಎತ್ತರ ಇತ್ಯಾದಿಗಳನ್ನೆಲ್ಲ ಪರಿಗಣಿಸಿ ಆಕೆ ಇವನ ಮುಖಕ್ಕೆ ಕೆನ್ನೆಯನ್ನು ಉಜ್ಜಲು ಸಾಧ್ಯವೇ ಎಂದೆಲ್ಲ ಪರೀಕ್ಷಿಸಿದ್ದಾರೆ. ವಿಲ್ಲಾಸ್ ಬಾಸ್ ಆನಂತರ ಒಂದು ಮರದಲ್ಲಿ ತಾನು ಕಂಡ ಆಕಾಶ ಯಂತ್ರದ ಪ್ರತಿರೂಪವೊಂದನ್ನ ತಯಾರಿಸಿಕೊಟ್ಟ. ಅದು ವಿಲ್ಲಾಸ್ ಬಾಸ್ನ ಹೇಳಿಕೆ ಮತ್ತು ವಿವರಗಳಿಗೆ ಸಂಪೂರ್ಣ ತದ್ವತ್ತಾಗಿ ಇತ್ತು. ವಿಲ್ಲಾಸ್ ಬಾಸ್ನ ದೈಹಿಕ ಮತ್ತು ಮಾನಸಿಕ ಆರೋಗ್ಯಗಳ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿದ ಡಾಕ್ಟರ್ ಫ್ಯಾಂಟೇಸ್ರ ವರದಿಯು ಪ್ರಕಟವಾಗಿದೆ. ವಿಲ್ಲಾಸ್ ಬಾಸ್ನ ದೈಹಿಕ ಅನಾರೋಗ್ಯಕ್ಕೂ ಆತನ ಚರ್ಮದ ಮೇಲಿನ ಬೊಕ್ಕೆಗಳಿಗೂ ಅವರು ಇನ್ಯಾವುದೇ ಪರಿಚಿತ ಕಾರಣಗಳನ್ನು ಕೊಡಲಾಗಲಿಲ್ಲ.
ಬ್ರೆಜಿಲಿನ ಕಾಡೊಳಗಿನ ಯಾವುದೋ ಹಳ್ಳಿಯೊಂದರ ರೈತನಾದ ವಿಲ್ಲಾಸ್ ಬಾಸ್ನ ಮೈಯಲ್ಲೂ ರಕ್ತದಲ್ಲೂ ಇದ್ದ ರೇಡಿಯೋ ವಿಕಿರಣವನ್ನು, ಆತನ ಆರೋಗ್ಯದ ಮೇಲಿನ ಅದರ ಪರಿಣಾಮಗಳನ್ನು ಅವನು ವಿವರಿಸಿದ ಸಂಗತಿಯೊಂದನ್ನು ಬಿಟ್ಟು ಮತ್ಯಾವುದೇ ರೀತಿಯಿಂದಲೂ ಇಂದಿಗೂ ಯಾರಿಗೂ ವಿವರಿಸಲು ಸಾಧ್ಯವಾಗಿಲ್ಲ. ಗಾರ್ಡನ್ ಕ್ರಿಕ್ಟಾನ್ರ ಪುಸ್ತಕದಲ್ಲಿ ಈ ಘಟನೆಗೆ ಸಂಬಂಧಪಟ್ಟ ತನಿಖೆಗಳ ವಿವರಗಳು, ತನಿಖೆಯ ವರದಿಯ ಮೇಲೆ ನಡೆದ ವಾಗ್ವಾದಗಳು, ಫ್ಯಾಂಟೇಸ್ ಮತ್ತು ಡಾಕ್ಟರ್ ಬ್ಲುಹೆರ್ ರವರ ನಡುವೆ ನಡೆದ ಪತ್ರ ವ್ಯವಹಾರಗಳು, ಈ ಘಟನೆಗೆ ಸದೃಶವಾಗಿ ನಡೆದ ಅನೇಕ ಘಟನೆಗಳು ಪ್ರಕಟವಾಗಿವೆ. ಆಂಟೋನಿಯೋ ವಿಲ್ಲಾಸ್ ಬಾಸ್ನ ಈ ವಿಚಿತ್ರ ಪ್ರೇಮ ಪ್ರಕರಣ ವಿಜ್ಞಾನಿಗಳಿಗೆ ಸುಳ್ಳೆಂದು ಸಾಧಿಸಲಾಗದ, ಆದರೆ ನಿಜವೆಂದು ನಂಬಲ ಸಾಧ್ಯವಾದ ತುತ್ತಾಗಿ ಕುಳಿತಿದೆ. ಈ ಘಟನೆಯ ವಿವರಗಳು, ವಿಲ್ಲಾಸ್ ಬಾಸ್ನ ರೇಖಾಚಿತ್ರವು ಓ ಕ್ರುಝೆರೋ ಪತ್ರಿಕೆಯಲ್ಲಿ ಪ್ರಕಟವಾದ ನಂತರ ಇದ್ದಕ್ಕಿದ್ದಂತೆ ಬ್ರೆಜಿಲ್ ಸರ್ಕಾರ ಈ ಘಟನೆಗೆ ಯಾವುದೇ ಸಾರ್ವಜನಿಕ ಪ್ರಚಾರ ಕೊಡದಂತೆ ಒತ್ತಡ ತಂದಿತು. ಈ ರೀತಿಯ ಸರಕಾರದ ಧೋರಣೆಗೆ ಅಮೆರಿಕಾದ ಗೂಢಚರ್ಯ ಸಂಸ್ಥೆಯೇ ಕಾರಣವೆಂದು ಕ್ರಿಕ್ಟಾನ್ ದೂರಿದ್ದಾರೆ. ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೀಡುವುದು ಅಪಾಯಕರ ಎಂದೂ ಕ್ರಿಕ್ಟನ್ ನಮೂದಿಸಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಡಾಕ್ಟರ್ ಫ್ಯಾಂಟೇಸ್ರಿಗೆ ವಿಲ್ಲಾಸ್ ಬಾಸ್ ಕಳಿಸಿದ ಮರದ ಯಂತ್ರದ ಮಾದರಿಯನ್ನು ಯಾರಿಗೂ ತೋರಿಸದಂತೆ ಪ್ರತಿಬಂಧಿಸಲಾಯಿತು. ಇಂದಿಗೂ ನಮಗೆ ಲಭ್ಯವಿರುವುದು 1954ರಲ್ಲಿ ಓ ಕ್ರುಝೆರೋ ಪತ್ರಿಕೆಯಲ್ಲಿ ಪ್ರಕಟವಾದ ವಿಲ್ಲಾಸ್ ಬಾಸ್ನ ರೇಖಾಚಿತ್ರ ಮಾತ್ರ. ಈ ವಿಲ್ಲಾಸ್ ಬಾಸ್ನ ಸಂಗತಿಯನ್ನು ಸರಕಾರಗಳ ಅತ್ಯುನ್ನತ ಮಟ್ಟದಲ್ಲಿ ಮುಚ್ಚಿಹಾಕಲು ಯತ್ನಿಸುತ್ತಿದ್ದ ಸಂದರ್ಭದಲ್ಲಿ ಇದರಂತೆಯೇ ಇರುವ ಇನ್ನೊಂದು ಘಟನೆ ಅಮೆರಿಕಾದಲ್ಲಿ ಸಂಭವಿಸಿತು. ಇಬ್ಬರು ದಂಪತಿಗಳು ಅಮೆರಿಕಾದ ಖ್ಯಾತ ಮನಃಶಾಸ್ತ್ರಜ್ಞ ಡಾಕ್ಟರ್ ಬೆಂಜಮಿನ್ ಸಿಮೋನ್ರ ಬಳಿಗೆ ಚಿಕಿತ್ಸೆಗೆ ಬಂದರು. ಅವರ ಅನುಭವವನ್ನು ಕುರಿತ ಪುಸ್ತಕವೇ ಜಾನ್ ಡಿ ಫುಲ್ಲರ್ ಬರೆದಿರುವ ದ ಇಂಟರಪ್ಟೆಡ್ ಜರ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವಿಲ್ಲಾಸ್ ಬಾಸ್ನ ಅತ್ಯದ್ಭುತವಾದ, ನಂಬಲ ಸಾಧ್ಯವಾದ ಅಬ್ಡಕ್ಷನ್ ಪ್ರಕರಣ. ಇದೇ ರೀತಿ ಬೆಟ್ಟಿ ಅಂಡ್ ಬಾರ್ನೆ ಹಿಲ್ನ ಪ್ರಕರಣ ಕೂಡ ಅಷ್ಟೇ ವಿಚಿತ್ರವಾಗಿ ಹಾಗೂ ನಂಬಲ ಸಾಧ್ಯವಾಗಿದೆ. ಇದರ ಬಗ್ಗೆ ಕೂಡ ನಿಮಗೆ ವಿಡಿಯೋ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಧನ್ಯವಾದ.